ನಿನ್ನೆ ಜಾರಕಿಹೊಳಿ ಬಂದಾಗ ಸರ್ ನಾನೇ ಮುಖ್ಯಮಂತ್ರಿಗಳು ಮುಂದಿದ್ದು ಅಂತ ಇದು ಹೇಳಕ್ಕೆ ಇಲ್ಲಿಲ್ಲ ರಾಯಚೂರ್ದ ಏನೋ ಸ್ಟೇಟ್ಮೆಂಟ್ ನೋಡಿದ ಮುಂದ 2000 ಏನ ಅದೇನ್ ಪೇಪರ್ದಾಗ ಬಂದ ಕರೆಕ್ಟ್ ಹೇಳ್ಯಾರ ಇಲ್ಲ ಗೊತ್ತ. ನಿನ್ನೆರೆ ಏನು ಹೇಳಿಲ್ಲ. ಈಗರೇ ಅದು ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಯಾವ ಸೀಟ್ ಖಾಲಿ ಇಲ್ಲ, ಅಧ್ಯಕ್ಷನು ಖಾಲಿ ಇಲ್ಲ, ಮುಖ್ಯಮಂತ್ರಿನೂ ಖಾಲಿ ಇಲ್ಲ ಅಂತ ಹೇಳ್ಯಾರ. ಬಿಜೆಪಿದವ್ರಿಗೆ ಬರೀ ನಮ್ಮ ಪಕ್ಷದ ಚಿಂತೆ, ಅವ್ರ ಪಕ್ಷದ ಪೂರಾ ಸತ್ಯನಾಶ ಆಗಿ ಹೋಗಿ ಸಿಕ್ಕಂಗ್ ಬಾಯಿಗೆ ಬಂದಂಗ ಬೇಲೆ ಕಟ್ಟಾರ. ಅವ್ರದ್ದು ಏನಾದ್ರು ತಲೆ ಕೆಡ್ಸೋರು. ಕಾಂಗ್ರೆಸ್ ಕಾರ್ಯಕರ್ತರು ನಿನ್ ಹೇಳ್ಯಾರ ಬರೀ ಕಾರ್ಯಕರ್ತರು ಘೋಷಣೆ ಮಾಡಿದ್ರೆ ಆಗಲ್ಲ, MLA ಗಳು ಹೇಳಿದ್ರೆ ಆಗ್ತದೆ. ಕಾರ್ಯಕರ್ತರು ಮನ್ಸು ಮಾಡಿದ್ರೆ ಸರ್ಕಾರ ಆಗ್ತದ, MLA ಗಳು ಮನ್ಸು ಮಾಡಿದ್ರೆ ಮುಖ್ಯಮಂತ್ರಿ ಆಗ್ತಾರ. ಈಗ ಅದ್ರ ಬಗ್ಗೆ ಖಾಲಿ ಇಲ್ಲ ಅಂತ ನಿನ್ನೆ ಸ್ಟೇಟ್ಮೆಂಟ್ ಪ್ರಶ್ನೆಗೆ ಹೇಳ್ಯಾರ. ಅದ್ರ ಬಗ್ಗೆ ಪ್ರಶ್ನೆನೇ ಉದ್ಭವ ಇಲ್ಲ. ನಮ್ಮ ಪಕ್ಷದಾಗ ಯಾರು ಕೂಡ ಮುಖ್ಯಮಂತ್ರಿ ಆಗ್ತೀನಿ ನಾನು ಮಾಡೋನವ್ರು ಯಾರು ಇಲ್ಲ. ಬಿಜೆಪಿದವ್ರು ಹೇಳಕತ್ತಾರ ಈಗ 2 ವರ್ಷದಿಂದ, ಅವ್ರಿಗೆ 1.5 ವರ್ಷದಿಂದ ಹೇಳ್ಕೊಂತ ಹೊಂಟ್ರ. ಇವತ್ತು ಬೀಳ್ತದ, ಅವತ್ತು ಬೀಳ್ತದ, ಈಗ ಆಗ್ತದೆ, ಈಗ CM ಚೇಂಜ್ ಆಗ್ತದೆ, ಆ CM ಚೇಂಜ್ ಆಗ್ತದೆ. ಅವ್ರು ಹೆಂಗೆ ಹೇಳ್ಕೊಂತ ಹೊಂಟ್ರ. ಅವ್ರ ಪಕ್ಷದಾಗೆ ದೊಡ್ಡ ದೊಡ್ಡ ಹೊಲಸ ಸಿದ್ದರಾಮಯ್ಯ ಚಲೋ CM ಅಂತ ಅವ್ರ ಪಕ್ಷದವ್ರು ಹೇಳ್ಯಾರ. ಅವರೇ ಹೇಳ್ಯಾರು. ಈ ಪ್ರಿಯಾಂಕರಿಗೆ ರಾಜೀನಾಮೆ ಕೊಡ್ರಿ. ಈಗ ಮೋದಿ ರಾಜೀನಾಮೆ ಕೊಡ್ಬೇಕಲ್ಲ. ಸಂತೋಷ್ ಸತ್ನಲ್ಲ, ಮೋದಿ ಯಾಕೆ ಕೊಡ್ಲಿಲ್ಲ ರಾಜೀನಾಮೆ? ಕೊಡ್ಬೇಕಾಗಿತ್ತು. ಈಶ್ವರಪ್ಪ ಯಾಕೆ ಕೊಟ್ಟ? ಇಲ್ಲಿ ಏನಾದ್ರು ಡೆತ್ ನೋಟ್ನಾಗ ಏನು ಪ್ರಿಯಾಂಕಾ ಅವ್ರ ಹೆಸರು ಏನ್ರೆ ಉಲ್ಲೇಖ ಅದ ಎಲ್ಲರೇ? ಪ್ರಿಯಾಂಕಾ ಅವ್ರ ಇದರ್ಲಿಂದ ನಾ ಸತ್ಯ ನಂಬದ್ ಎಲ್ಲರೇ ಅದ? ಅನ್ನೆಸರಿ ಅವರು ಬಿಜೆಪಿದವ್ರಿಗೆ ಏನೇನು ಅವ್ರು ತಮ್ಮದು ಹೊಲಸು ಮುಚ್ಕೋಬೇಕಂತ ಅಂದ್ಗೆಸಿಂದ ಇವೆಲ್ಲ ಮಾಡ್ಲಕತ್ತಾರ. ಈಶ್ವರಪ್ಪ ಅವ್ರದ್ದು ಹೆಸರು ಮೆನ್ಷನ್ ಮಾಡಿದೆ. ಈಶ್ವರಪ್ಪಲಿಂದ ನನಗೆ ಇದಾಗ್ಯದ, ನಾನು ಕೆಲಸ ಮಾಡೋದನ್ನ ಕೆಲಸ ಮಾಡಿ ನಾನು ಬಿಲ್ ಕೊಟ್ಟಿಲ್ಲ, ಈ ದುಡ್ಡು ಕೇಳ್ಯಾರ ಅಂತ ಅಂದ್ಗೆಸಿಂದ ಓಪನ್ ಬರ್ದಿಟ್ಟಿದ. ಅವ್ರು ರಾಜೀನಾಮೆ ಕೊಡ್ಬೇಕಾಯ್ತು. ಆಮೇಲೆ ಗಣೇಶ್ ನನಗ ಟ್ರಾನ್ಸ್ಫರ್ ಕಿರುಕುಳ ಆಗ್ಯದಂತ ಒಂದು ಜಾರ್ಜ್ ಹೆಸರು ಬಂದು ಕೊಟ್ಟಿದ್ದ, ಅವಾಗ ಕೊಟ್ರು ಅವರು. ಆಮೇಲೆ ಅದು ಸುಳ್ಳು ಅಂತ ಆಯ್ತು, ಅದ್ರಲ್ಲಿ ಸತ್ಯನ ಅಂತ. ಇಲ್ಲಿ ಏನದ? ಇಲ್ಲಿ ಏನದ? ಇಲ್ಲಿ ಏನ್ರಿ ಪ್ರಿಯಾಂಕಲಿಂದ ನಾವ್ ಆಗ್ಯದ, ಪ್ರಿಯಾಂಕಾ ನನಗೆ ತ್ರಾಸ್ ಕೊಟ್ಟನ, ಪ್ರಿಯಾಂಕಾ ಫೋನ್ ಮಾಡ್ಯಾನ, ಆ ಪ್ರಿಯಾಂಕಾಗ ದುಡ್ಡು ಕೊಟ್ಟಿನಿ. ಏನು ಪ್ರಿಯಾಂಕನ್ ಎಲ್ಲರ ಹೆಸರು ಉಲ್ಲೇಖ ಅದ? ಎಲ್ಲಿ ಅದು ಏನಿಲ್ಲ. ಹಿಂಗೆ ಮೂಡೋದು ಸುಮ್ಮನೆ ಸುಳ್ಳು ಮೂಡೋದು ಅಂತ ಎಲ್ಲಿ ಹೋಯ್ತದ ಮೂಡ? ಜನರ ತಕ್ಕ ಉತ್ತರ ಕೊಟ್ರಿಲ್ಲ. 2 ಅವ್ರು ಇಬ್ರು ಮುಖ್ಯಮಂತ್ರಿಗಳಿಗೆ ಮಕ್ಕಳೇ ಸೋಲ್ಬೇಕಾದ್ರೆ ಆ ಪಕ್ಷದ ಪರಿಸ್ಥಿತಿ ಎಲ್ಲಿ ಮತ್ತೆ JDS BJP ಒಂದಾಗಿ ಚುನಾವಣೆ ಮಾಡ್ಯಾರ. ಅದ್ರಾಗ ದೇವೇಗೌಡ ಯಡಿಯೂರಪ್ಪ ಒಬ್ರಿಗೊಬ್ರಿಗೆ ವರ್ಡ್ಸ್ ಕೇಳಿದ್ರೆ ನಾಚಿಗೆ ಬರ್ತ ಅಂತ ವರ್ಡ್ಸ್ ಯೂಸ್ ಮಾಡಿದ್ರು ಒಬ್ರಿಗೊಬ್ರು. ಇವತ್ತ ಇಬ್ರು ಕಲ್ತ್ ಎಲೆಕ್ಷನ್ ಮಾಡಿದ್ರೆ ಏನಾಯ್ತು? 60% ಭ್ರಷ್ಟಾಚಾರ ಅಂತಾರ. ಒಂದ್ ಕಡೆ ಏನಂತಾರ ಅಭಿವೃದ್ಧಿಗೆ 1 ಪೈಸಾ ದುಡ್ಡಿಲ್ಲ ಅಂತ. ಮತ್ತೆ ಅಭಿವೃದ್ಧಿ ದುಡ್ಡಿಲ್ಲ ಅಂದ್ರೆ ಭ್ರಷ್ಟಾಚಾರ ಎಲ್ಲಿದಾಗ್ತದೆ? ನಿಮ್ ಕೆಲ್ಸಕ್ಕೆ ದುಡ್ಡಿಲ್ಲ ಅಂದ್ರೆ ಎಲ್ಲಿ ಭ್ರಷ್ಟಾಚಾರ ಮಾಡ್ತೀರಿ? ಅದಕ್ಕಾಗಿ ಅವ್ರೆಲ್ಲ 2 ಪಕ್ಷದವರು ಏನು ಮೊನ್ನೆ ಚುನಾವಣೆ 3 ಸೀಟ್ಗಳು ಏನು ಕಾಂಗ್ರೆಸ್ ಪಕ್ಷಕ್ಕೆ ಬಂದವು, ಇವು ನಾವೆಲ್ಲ ಏನು ಮಾತು ಕೊಟ್ಟಿದ್ದೀವಿ ಚುನಾವಣೆ ಸಂದರ್ಭದಲ್ಲಿ, ಆ ಗ್ಯಾರಂಟಿ ಸುಮಾರು 60,000 ಕೋಟಿ 1 ಪೈಸಾ ಯಾರಿಗೆ ಹೋಗದೆ ನೇರವಾಗಿ ಬಡ ಕುಟುಂಬಗಳಿಗೆ ಒಂದಿಲ್ದ ಬೇರೆ ರೀತಿಯಲ್ಲಿ ಮುಟ್ತಕ್ಕಂಥ ಕೆಲಸ ಆಗಲಿ. ಒಂದ್ ಕಡೆ ಪ್ರಧಾನ ಮಂತ್ರಿ ಬಂದು ಇದರ್ಲಿಂದ ಎಲ್ಲ ಹಣಕಾಸಿನ ವ್ಯವಸ್ಥೆ ಹಾಳಾಗ್ತದ, ಎಲ್ಲರಿಗೆ ಹಾಳು ಮಾಡ್ತಾರಂತ ಒಂದ್ ಕಡೆ ಬಂದು ಕರ್ನಾಟಕ ಭಾಷಣ ಮಾಡ್ತಾನ. ಮತ್ ಮಹಾರಾಷ್ಟ್ರದ ಹೋಗಿ ನಾವು ಅದು ಮಾಡ್ತೀವಿ, ಕರ್ನಾಟಕದಾಗ ಇದು ಮಾಡ್ತೀವಿ, ಕರ್ನಾಟಕದ ಮಾಡಿದಾಗ ಇದು ಮಾಡ್ತೀವಿ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ದಿಲ್ಲಿ ಇವೆಲ್ಲ ಕೂಡ ಅವ್ರು ಅನೌನ್ಸ್ ಮಾಡ್ತಕ್ಕಂಥ. ಅದು ಮುಖ್ಯಮಂತ್ರಿ ಊರ್ದೆ ಸುಳ್ಳು ಆಡೋ ಟೈಮಿಗೆ ಏನ್ ಮಾಡ್ಲಕ್ಕಾಗ್ತದೆ? ದೇಶ ರಕ್ಷಣೆ ಮಾಡೋದು ಬಹಳ ಕಷ್ಟ ಇದೆ ಸುಳ್ಳು ಆಡೋ. ಯಾಕಂದ್ರೆ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥವ್ರು ವಿಚಾರ ಮಾಡಿ ಮಾತಾಡ್ಬೇಕು. ಆರ್ಥಿಕ ದಿವಾಳಿ ಆಗ್ತದೆ ಕರ್ನಾಟಕ ಅಂತ. ಯಾಕೆ ಬೇರೆದೇ ಆಗಲ್ಲ? ಮಹಾರಾಷ್ಟ್ರ ಆಗಲ್ಲ, ಮಧ್ಯಪ್ರದೇಶ ಆಗಲ್ಲ, ಬಿಹಾರ್ ಆಗಲ್ಲ? ಎಲ್ಲ ಕೂಡ ಬರೀ ಸುಳ್ಳು ಹೇಳ್ತಕ್ಕಂಥದ್ದು. ಪ್ರಿಯಾಂಕಾ ಎಲ್ಲಿ ಏನು ಸಂಬಂಧ ಇಲ್ಲ, ಅವನ ಹೆಸರೇ ಇಲ್ಲ ಡೆತ್ ನೋಟ್ನಾಗ. ಯಾಕೆ ವಿಜೇಂದ್ರ ಯಾಕೆ ರಾಜೀನಾಮೆ ಕೊಡ್ಬಾರ್ದು?
ವಿಜೇಂದ್ರ ಯಾಕೆ ಮಾಡಿರ್ಬೋದು? ಚಂದು ಪಾಟೀಲ್ ಯಾಕೆ ಮಾಡಿರ್ಬೋದು? ಚಂದು ಪಾಟೀಲ್ದು ಫೋಟೋ ಅದಲ್ಲ. ಯಾರ್ದು ಸಿದ್ದರಾಮಯ್ಯಂದು ಲಾಸ್ಟ್ ಟೈಮ್ ಬೆಳಗಾವ್ ಅಧಿವೇಶನದಾಗ ಲಾಸ್ಟ್ 1 ವರ್ಷದಿಂದ ಯಾರ್ದೋ ಒಬ್ರು ತೋರಿಸಿದ್ರೆ ಟೆರರಿಸ್ಟ್ ಕೂಡ ಸಿದ್ದರಾಮಯ್ಯ ಅನ್ನೋದು ರಾಜೀನಾಮೆ ಕೊಡ್ಬೇಕು. ಅದೇ ಫೋಟೋ ಮೋದಿಯವ್ರು ಕೂಡ ಬಂತು, ಸೇಮ್ ಫೋಟೋ. ಅವಾಗ ಬಾಯಿ ಮುಚ್ಕೊಂಡು ಸುಮ್ಮಿದ್ರು. ಮಾತಾಡೋ ಟೈಮಿಗೆ ಫೋಟೋ ಆಧಾರಲ್ಲ. ಡೆತ್ ನೋಟ್ನಾಗ ನಮ್ಗ ಪ್ರಿಯಾಂಕ್ ಖರ್ಗೆ ನಮಗ್ ಮೋಸ ಮಾಡಿದ್ರು, ನಮ್ಗ ಅದು ಕೊಡ್ತು ಅಂದ್ರು, ಇದು ಕೊಡ್ತು ಅಂದ್ರು, ಕೆಲಸ ಕೊಟ್ರು, ಪೇಮೆಂಟ್ ಮಾಡಲಿಲ್ಲ, ಸತ್ತಾಚಾರ ಅಂದ್ರೆ ಓಕೆ, ಏನು ಸಂಬಂಧ ಇಲ್ಲ.